ವೆಲ್ಕಮ್ ಬ್ಯಾಕ್. ಮದುವೆಯಾಗಿದ್ರು ಮತ್ತೊಬ್ಬನ ಜೊತೆಯಲ್ಲಿ ಪ್ರೀತಿ ಪ್ರಣಯ, ಇನ್ಸ್ಟಾದಲ್ಲಿ ಪರಿಚಯ, ಆಮೇಲೆ ಪ್ರೀತಿ. ಇದು ಮುಗ್ದಿದ್ದು ಒಂದು ಕೊಲೆಯಲ್ಲಿ. ಪ್ರಿಯಕರನ್ನ ಮೀಟ್ ಮಾಡೋಕೆ ಬಂದವಳೆ ಮಣ್ಣಾಗಿರುವಂತ ಕಥೆ ಇದು. ಹಾಗಾದ್ರೆ ಈ ಕೇಸಲ್ಲಿ ಏನಾಯ್ತು, ಕಥೆಗೇನು ಅಂತ ನೋಡ್ತಾ ಹೋಗೋದಾದ್ರೆ, ಗಂಡನಿದ್ರೂ ಕೂಡ ಆಕೆಗೆ ಪರಪುರುಷನ ಮೇಲೆ ಮೋಹ ಬೆಳೆದಿದೆ, ಪ್ರೀತಿ ಬೆಳೆದಿದೆ. ಪ್ರಿಯಕರನ ಜೊತೆಯಲ್ಲಿ ಮೈಸೂರು KRS ಅಂತೆಲ್ಲ ಚೆಲುವೆ ಆ ಗೃಹಿಣಿ ಸುತ್ತಾಡಿದ್ದಾಳೆ. ಆದ್ರೆ ಫೈನಲಿ ಏನಾಯ್ತು, ಅದೇ ಪ್ರಿಯಕರನಿಂದಲೇ ಭೀಕರವಾಗಿ ಆಕೆ ಕೊಲೆ ಆಗಿದ್ದಾಳೆ. ಮಂಡ್ಯದ KR ಪೇಟೆಯ ಕರೋಠಿ ಗ್ರಾಮದ ಪುನೀತ್, ಹಾಸನದ ಹೊಸಕೊಪ್ಪಲು ಗ್ರಾಮದ ಪ್ರೀತಿ, ಇಬ್ಬರ ಮಧ್ಯದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಫಸ್ಟ್ ಪರಿಚಯ ಆಗಿದೆ. ಪ್ರೀತಿಗೆ ಮುಂಚೆನೆ ಮದುವೆ ಆಗಿರುತ್ತೆ, ಆಕೆ ಗೃಹಿಣಿ. ಇನ್ಸ್ಟಾಗ್ರಾಮ್ ಅಲ್ಲಿ ಇವರಿಬ್ರು ಮಧ್ಯದಲ್ಲಿ ಫ್ರೆಂಡ್ಶಿಪ್ ಬೆಳೆಯುತ್ತೆ, ಅದಾದ್ಮೇಲೆ ಪ್ರೀತಿ ಆಗುತ್ತೆ. ಇಬ್ಬರ ಮಧ್ಯೆ ಜಗಳವಾಗಿ ಪ್ರೀತಿಯನ್ನ ಪುನೀತ್ ಕೊಂದು ಹಾಕಿದ್ದಾನೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್, ಇದೇನಿದು ಇನ್ಸ್ಟಾದಲ್ಲಿ ಪರಿಚಯ ಯಾವಾಗ ಆಗಿದ್ದು, ಪ್ರೀತಿ ಪ್ರೇಮ ಅಂತ ಯಾವಾಗ ಗೊತ್ತಾಯ್ತು? ಅಂದ್ರೆ ಪ್ರೀತಿಗೆ ಮುಂಚೆನೆ ಮದುವೆ ಆಗಿದ್ರು ಕೂಡ ಗಂಡನಿಗೆ ಈ ವಿಷಯ ಗೊತ್ತಿರ್ಲಿಲ್ವಂತ, ಕೊಲೆ ಆಗೋದಕ್ಕೆ ಕಾರಣ ಏನಾಯ್ತು? ಸರ್ವಿತಾ, ಸದ್ಯದ ಮಾಹಿತಿ ಪ್ರಕಾರ ಇವರ ಫ್ರೆಂಡ್ಶಿಪ್ ಕಳೆದ 15 ದಿನಗಳ ಹಿಂದೆ ಏನು ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮ್ ನಲ್ಲಿ ಇಬ್ರು ಕೂಡ ಪರಿಚಯ ಆಗಿರುವಂತದ್ದು. ಪರಿಚಯ ಆದ ಬಳಿಕ ಇಬ್ಬರ ನಡುವೆ ಪ್ರೀತಿ ಮೂಡಿರುವಂತದ್ದು. ಇದಾದ ಬಳಿಕ ಕಳೆದ 2 ದಿನಗಳ ಹಿಂದೆ ಪ್ರಿಯಕರನನ್ನ ನೋಡ್ಲಿಕ್ಕೆ, ಅಂದ್ರೆ ಕಿಕ್ಕೇರಿಯ ಕರೋಟಿ ಗ್ರಾಮದ ಪುನೀತನನ್ನ ನೋಡ್ಲಿಕ್ಕೆ ಹಾಸನದ ಹೊಸಕೊಪ್ಪಲಿನಿಂದ ಪ್ರೀತಿ ಬಂದಿರುವಂತದ್ದು. ಇದಾದ ಬಳಿಕ ಪುನೀತ ಕೂಡ ಮಂಡ್ಯದ KRS ಹಾಗೂ ಮೈಸೂರು ಹೀಗೆ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಸುತ್ತಾಡ್ತಿದ್ದಾನೆ. ಇದಾದ ಬಳಿಕ ಆಕೆಯನ್ನ ಮಂಡ್ಯದ KR ಪೇಟೆ ಬಳಿ ಇರತಕ್ಕಂತ ಕತ್ತರಘಟ್ಟ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ಅಲ್ಲಿ ಈ ಇಬ್ಬರ ನಡುವೆ ಏನಾಯ್ತು ಅಂತ ಗೊತ್ತಿಲ್ಲ, ಮೇಲ್ನೋಟಕ್ಕೆ ಜಗಳ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಜಗಳ ಆದ ಬಳಿಕ ಪುನೀತ ಆಕೆಯನ್ನ ಒಡೆದು ಅಲ್ಲೇ ಕೊಂದಿರುವಂತದ್ದು. ಇದಾದ ಬಳಿಕ ಆತ ಇದನ್ನ ಮುಚ್ಚಿಡ್ಲಿಕ್ಕೆ ಏನು ಪ್ರೀತಿಯನ್ನ ತನ್ನ ಗ್ರಾಮ ಆಗಿರ್ತಕ್ಕಂಥ ಕರೋಟಿ ಗ್ರಾಮದಲ್ಲಿ ತನ್ನದೇ ಜಮೀನು, ಅಂದ್ರೆ ಜೋಳದ ಕಡ್ಡಿಗಳನ್ನ ಏನ್ ಬೆಳೆದಿದ್ರು ಆ ಜೋಳದ ಕಡ್ಡಿಗಳ ಅಡಿಯಲ್ಲಿ ಆಕೆಯನ್ನ ಊತಿಡುವಂಥದ್ದು. ಇದಾದ ಬಳಿಕ ಅಂದ್ರೆ ಅತ್ತ ಹೊಸಕೊಪ್ಪಲು ಗ್ರಾಮದಲ್ಲಿ ಪ್ರೀತಿಯ ಗಂಡ ಸುಂದರೇಶ್ ಪತ್ನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದ. ಹೀಗಾಗಿ ಹಾಸನದ ಬಡಾವಣೆ ಠಾಣೆಯಲ್ಲಿ ಹೆಂಡತಿಯನ್ನ ಹುಡುಕೊಡುವಂತೆ ನಾಪತ್ತೆ ಪ್ರಕರಣವನ್ನ ದಾಖಲು ಮಾಡಿದ್ರು. ಹೀಗಾಗಿ ಹಾಸನದ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಮೊಬೈಲ್ ಟವರ್ ಅನ್ನ ಪರೀಕ್ಷೆಯನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಪ್ರೀತಿ ಹಾಗೂ ಪುನೀತನ ಟವರ್ ಕಳೆದ 2 ದಿನಗಳ ಹಿಂದೆ ಜೊತೆಯಲ್ಲೇ ಸಿಂಕ್ ಆಗ್ತಾ ಇರುತ್ತೆ. ಹೀಗಾಗಿ ಪೊಲೀಸರು ಪುನೀತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರೀತಿಯನ್ನ ಒಡೆದು ಕೊಲೆ ಮಾಡಿರುವುದಾಗಿ ಪುನೀತ್ ಪೊಲೀಸರ ಬಳಿ ಒಪ್ಕೊಂಡಿರುವಂತದ್ದು. ಇದಾದ ಬಳಿಕ ಆತ ತನ್ನ ಜಮೀನಿನಲ್ಲಿ ಏನು ಆಕೆಯ ಮೃತದೇಹವನ್ನ ಊತಿದ್ದ, ಅಲ್ಲಿ ನಿನ್ನೆ ಪೊಲೀಸರು ಅಂದ್ರೆ ಮಂಡ್ಯದ ಕಿಕ್ಕೇರಿ ಠಾಣಾ ಪೊಲೀಸರು ಮೃತದೇಹವನ್ನ ತೆಗೆದು ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಏನು ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾದ ಇವರಿಬ್ರು ಕಳೆದ 15 ದಿನಗಳಲ್ಲೇ ಪರಿಚಯ ಆದಂತಹ ಇವರು ಈ ರೀತಿಯಾದಂತಹ ಅವಾಂತರವನ್ನ ಮಾಡ್ಕೊಂಡಿರುವಂತದ್ದು. ಶರ್ಮಿತಾ, ಸುನಿಲ್, ಪ್ರೀತಿ ಮದುವೆಯಾಗಿ ಎಷ್ಟು ಟೈಮ್ ಆಗಿತ್ತಂತೆ? ಜೊತೆಯಲ್ಲಿ ಪುನೀತ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಪ್ರೀತಿ ಪರಿಚಯ ಆದಾಗ, ಫ್ರೆಂಡ್ಶಿಪ್ ಆದಾಗ, ಲವ್ ಆದಾಗ ಈಕೆಗೆ ಮದುವೆ ಆಗಿದೆ ಅನ್ನೋ ವಿಷಯ ಅವನಿಗೆ ಗೊತ್ತಿತ್ತಂತ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಖಂಡಿತ ಶರ್ಮಿತಾ, ಪ್ರೀತಿಗೆ ಮದುವೆಯಾಗಿ ಈಗಾಗ್ಲೇ ಇಬ್ಬರು ಮಕ್ಕಳಿರುವಂತದ್ದು. ಸಾಕಷ್ಟು ವರ್ಷಗಳ ಹಿಂದೆ ಮದುವೆ ಆಗಿತ್ತು. ಹೀಗಾಗಿ ಇಬ್ಬರ ಮಕ್ಕಳು ಕೂಡ ಪ್ರೀತಿಗೆ ಇದ್ರು. ಜೊತೆಗೆ ಗಂಡ ಕೂಡ ಆಟೋ ಡ್ರೈವರ್ ಆಗಿದ್ದ, ಆಟೋವನ್ನ ಓಡಿಸ್ತಾ ಇದ್ದ. ಹೀಗಾಗಿ ಅವರ ಸಂಸಾರ ಸುಖ ಸಂಸಾರವಾಗಿತ್ತು. ಆದ್ರೆ ಈ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾದಂತ ಪುನೀತ್, ಅಂದ್ರೆ ಪುನೀತ್ ಪ್ರೀತಿಗೆ ಯಾವಾಗ ಪರಿಚಯ ಆಗ್ತಾನೆ, ಪರಿಚಯ ಆದ ನಂತರ ಸಾಕಷ್ಟು ಮಾತನಾಡ್ತಾರೆ. ಕಳೆದ 15 ದಿನಗಳಿಂದ ಸಾಕಷ್ಟು ಫೋನ್ ಕಾಲ್ಗಳಲ್ಲಿ ಇಬ್ರು ಕೂಡ ಮಾತನಾಡ್ತಾ ಇರ್ತಾರೆ. ಮಾತನಾಡಿ ಮೀಟ್ ಮಾಡುವ ಹಂತಕ್ಕೆ ಬರುವಂತದ್ದು, ಅಂದ್ರೆ ಕಳೆದ 2 ದಿನಗಳ ಹಿಂದೆ ಮೀಟ್ ಮಾಡುವ ಹಂತಕ್ಕೆ ಬರ್ತಾರೆ. ಮೀಟ್ ಆದ ಬಳಿಕ ಏನು ಪ್ರೇಕ್ಷಣೀಯ ಸ್ಥಳಗಳೇನಿದೆ ಅವೆಲ್ಲವನ್ನ ಕೂಡ ಪುನೀತ್ ಆಕೆಗೆ ತೋರಿಸ್ತಾನೆ. ಆದ ಬಳಿಕ ಇಲ್ಲಿ ಜಗಳ ಏರ್ಪಡುವಂತದ್ದು. ಒಂದು ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಆತ ಆಕೆಯ ಮೈ ಮೇಲಿದ್ದ ಆಭರಣಗಳಿಗೋಸ್ಕರ ಆಕೆಯನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾ ಇರುವಂತದ್ದು. ಸದ್ಯದ ಪರಿಸ್ಥಿತಿಗೆ ಕಿಕ್ಕೇರಿ ಠಾಣಾ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಕೊಲೆಗೆ ನಿಖರ ಕಾರಣ ತಿಳಿದು ಬರಬೇಕಾಗುತ್ತೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸುನಿಲ್, ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ.